ಹಾಯ್, ಇದೊಂದು ಅನಾಲಿಸಿಸ್ ವಿಡಿಯೋ ಅನ್ನೋದಕ್ಕಿಂತ ಒಂದು ಪರ್ಸ್ನಲ್ ಕಾನ್ವರ್ಸೇಷನ್ ನಿಮ್ಮ ಜೊತೆ ಅಂತ ಹೇಳ್ಬೋದು. ಮಾರ್ಚ್ 28ಕ್ಕೆ ಈ ಮೆಗಾ ಎಂಟರ್ಟೈನ್ಮೆಂಟ್ IPL ಶುರುವಾಯಿತು. ಇವತ್ತು ಮೇ 28, 2 ತಿಂಗಳಾಯಿತು. ಗೊತ್ತಾಗಲಿಲ್ಲ 2 ತಿಂಗಳು ಹೇಗೆ ಹೋಯಿತು ಅಂತ. ಜೀವನದ ಒಂದಷ್ಟು ಟೆನ್ಷನ್ಗಳು, ಜಂಜಾಟ ಎಲ್ಲವನ್ನೂ ಕೂಡ ಮರೆಸ್ತು ಅಂತ ಹೇಳ್ಬೋದು. ಪ್ರತಿ ಸಂಜೆ ಈ ಎಂಟರ್ಟೈನ್ಮೆಂಟ್ ಒಂಥರ ಹೊಸ ಬೂಸ್ಟ್ ಕೊಡ್ತಾಯಿತ್ತು, ಮನಸ್ಸಿಗೊಂದು ರಿಫ್ರೆಶ್ಮೆಂಟ್ ಕೊಡ್ತಾಯಿತ್ತು. ಬಟ್ ಇನ್ನಿರೋದು ಬರೀ 3 ದಿನ. ಇವತ್ತು ಮ್ಯಾಚ್ ಇಲ್ಲ. ಒಂಥರ ಹೇಗೆ ಅನಿಸ್ತಿದೆ ಅಂತಂದರೆ, ನೀವು ಒಕ್ಕಡು ಗಿಲ್ಲಿ ಅಥವಾ ಕನ್ನಡದ ಅಜಯ್ ಸಿನಿಮಾ ನೋಡಿದರೆ ಪುನೀತ್ ಸರ್ ಕ್ಲೈಮ್ಯಾಕ್ಸಲ್ಲಿ ಫ್ಲೈಟಲ್ಲಿ ಹೀರೋಯಿನ್ ಅಂದರೆ ಏರ್ಪೋರ್ಟಲ್ಲಿ ಬಿಟ್ಟು ಹೊರಗಡೆ ಬಂದಾಗ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಆಗಲೂ ಕೂಡ ಹೀರೋಯಿನ್ ಹೆಸರನ್ನು ಕರೀತಾರೆ. ಅಂದರೆ ಆಕೆ ಜೊತೆನಿದ್ದಾಳೆ ಅನ್ನೋ ರೀತಿ ಅಂತ ನೆನಪು. ಹಾಗೆ IPL ಕೂಡ ಇವತ್ತು ಮ್ಯಾಚ್ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಇನ್ನು 2 ಮ್ಯಾಚ್ ಇರೋದು. 3 ಟೀಮಿಗೆ ಬಂದು ನಿಂತಿದೆ. SRH ನೆನ್ನೆ ಎಲಿಮಿನೇಟ್ ಆಯಿತು. ಅದಾದಮೇಲೆ GT, RR, RCB. ಸೊ 2 ಮ್ಯಾಚಲ್ಲಿ ಇಡೀ ಸೀಸನ್ ಖತಮ್. ತುಂಬ ಎಕ್ಸ್ಪೆಕ್ಟೇಷನ್ ಖಂಡಿತ ಇದೆ, ಮತ್ತೊಂದು ಸಲ RCB ಕಪ್ ಗೆಲ್ಲತ್ತಾ ಅಂತ. ಆದರೆ ನಾನು ಹಿಂದೆಯಿಂದ ಕ್ರಿಕೆಟ್ ನೋಡ್ತಾ ಬಂದಿದ್ದು, ನಾವಿನ್ನು ಕಪ್ ಗೆಲ್ತೀವಿ ಹಾಗಂತಲ್ಲ. ಆನ್ ದ್ಯಾಟ್ ಡೇ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಾವು ಗೆಲ್ತೀವಿ, ಗೆಲ್ಲದೆ ಹೋದರೂ ವಿ ಗೇವ್ ಅವರ್ ಬೆಸ್ಟ್ ಫೈಟ್ ಅಂತ ನಾನು ಆ ಸ್ಪಿರಿಟಲ್ಲಿ ನೋಡೋನು. ನಾವು ಗೆದ್ದೇ ಗೆಲ್ತೀವಿ, ಈ ಸಲ ಕಪ್ ನಮ್ಮದೇ, ಈ ಥರದ್ದೊಂದೆಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳ್ಳಲ್ಲ. ಅವತ್ತೇನಾಗುತ್ತೆ ಮ್ಯಾಚಲ್ಲಿ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಆ ಥರ ಒಂದು ಫ್ಯಾನ್ ನಾನು. ಮೇ ಬಿ ನಿಮ್ಮಲ್ಲೂ ಆ ಥರದವ್ರು ತುಂಬ ಜನ ಇರ್ಬೋದು. ಬಟ್ ನೆನೆ ಮ್ಯಾಚ್ ಬಗ್ಗೆ ಮಾತನಾಡೋದಾದರೆ, ಸನ್ರೈಸರ್ಸ್ ಹೈದರಾಬಾದ್ ಒಂದು ಇಡೀ ಟೂರ್ನಮೆಂಟಲ್ಲಿ ಹೆವಿ ವೆಯ್ಟ್ ಬ್ಯಾಟಿಂಗ್ ಇದ್ದಂಥ ಒಂದು ಟೀಮ್ ನೆನ್ನೆ ಆ ಮಗು ಅಥವಾ 15 ವರ್ಷದ ಆ ಏಲಿಯನ್ನ ಆಡಿದಂಥ ರೀತಿ ನನಗನ್ಸುತ್ತೆ. ಆತ ಎಲ್ಲೋ ಈ ಫ್ಲೈಯಿಂಗ್ ಸಾಸರ್ಲಿ ಹಾರುವ ತಟ್ಟೆ ಅಂತ ನಾವು ಪಾಠದಲ್ಲಿ ಕೇಳ್ತಾ ಇದ್ವಲ್ಲ, ಅಲ್ಲಿಂದೆಲ್ಲೋ ಒದ್ರು ಬಿದ್ದಿದ್ದಾನೆ ಕೆಳಗೆ. ಆತನಿಗೆ ಭುವನೇಶ್ವರ್ ಯಾರು, ರಬಾಡ ಯಾರು, ಕಮಿನ್ಸ್ ಯಾರು ಅಥವಾ ಬುಮ್ರಾ ಯಾರು ಇವರೆಲ್ಲ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಹೊಡಿತಾನೆ. ಮ್ಯಾಚ್ ಆದಮೇಲೂ ಕೂಡ ಆತ ಮಾತನಾಡಿದ್ದು ವೆರಿ ಸಿಂಪಲ್ ಇತ್ತು. ನಿಮಗೆ ಕುಚ್ ಸೋಚ್ತಾ ನೀವು, ನಾನು ತುಂಬ ಥಿಂಕ್ ಮಾಡಲ್ಲ, ನನಗೆ ಏನಲ್ಲಿ ಬರುತ್ತೆ ಆ ಥರ ಹೊಡಿತೀನಿ. ಸೊ ಒಂದಷ್ಟು ಪ್ರಿಪ್ರೇಷನ್ ಅಂತಂದರೆ ಯಾರು ಬೌಲರ್ ಏನು ಪಿಚ್ ಕಂಡೀಷನ್ ಸ್ವಲ್ಪ ತಿಳ್ಕೊತೀನಿ, ಅದನ್ನು ಬಿಟ್ಟರೆ ನಾನು ತುಂಬ ಥಿಂಕ್ ಮಾಡಲ್ಲ ಅಂತ. ಮೇ ಬಿ ನಾವು ಲೈಫಲ್ಲೂ ಹಾಗೆ ಇರಬೇಕು ಅಂತ ಅನಿಸುತ್ತೆ. ಒಂದು 15 ವರ್ಷದ ಒಬ್ಬ ಹುಡುಗನ ಹಾಗೆ ಮನಸ್ಸಿಗೆ ತೋಚಿದ್ದನ್ನು ಮಾಡೋದು, ಆ ಟೈಮಿಗೆ ಏನು ಶಾರ್ಟ್ಸ್ ಕನೆಕ್ಟ್ ಆಗುತ್ತೋ ಹೊಡೆಯೋದು. ಬಟ್ ನೆನ್ನೆ ಅಂತೂ ಅದ್ಭುತ. ನನಗೆ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಏನು 30 ಬಾಲಲ್ಲಿ ಸೆಂಚುರಿ, ನಮ್ಮ RCB ರೆಕಾರ್ಡ್ ಅದನ್ನು ಬ್ರೇಕ್ ಆಗ್ತಿದೆ ಅಂದರೂ ಕೂಡ ಬೇಜಾರು ಆಗ್ತಿರಲಿಲ್ಲ. ಯಾಕಂತಂದರೆ ಅಂಥ ಒಂದು ಮೊಮೆಂಟ್, ಆತ ಔಟ್ ಆದಾಗ ತುಂಬ ಒಂಥರ ಏನೋ ಪೇಯ್ನ್ ಆಯಿತು. 97ಕ್ಕೆ ಔಟ್ ಆದಾಗ ಅಷ್ಟು ಒಂದು ಅಟೆಂಪ್ಟ್ ಮಾಡಿ ಪ್ರತಿ ಬಾಲ್ನ ಕೂಡ ಸ್ಟ್ರೈಕ್ ಮಾಡಿ ಆ ಕ್ಯಾಚ್ ಹೋದಾಗ RCB ರೆಕಾರ್ಡ್ ಬ್ರೇಕ್ ಆದರೂ ಪರವಾಗಿಲ್ಲ, ಬಟ್ ಈತ ಸೆಂಚುರಿ ಹೊಡಿಬೇಕು ಅಂತ ಅನ್ನಿಸ್ತು. ಮೇ ಬಿ ನಿಮಗೂ ಎಮೋಷ್ನಲ್ ಅನಿಸಿರುತ್ತೆ. ನೀವೇನೇ ಹೇಳ್ಬೋದು, IPL ಬಿಸ್ನೆಸ್ ಅಂತ ಹೇಳ್ಬೋದು, ಅಥವಾ IPL ಬರೀ ಎಂಟರ್ಟೈನ್ಮೆಂಟ್ಗಿರೋದು, ಅದರಲ್ಲಿ ಏನೂ ಎಮೋಷನ್ಸ್ ಕನೆಕ್ಟ್ ಆಗುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದು ಮೊಮೆಂಟ್ಗಳು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಅದೇ ಒಂದು ಇನ್ನಿಂಗ್ಸ್ ನೆನ್ನೆ ವೈಭವ್ ಸೂರ್ಯವಂಶಿ ಆಡಿದ್ದು. ನಾನು RCB ನೆಕ್ಸ್ಟ್ ಮ್ಯಾಚಲ್ಲಿ ಏನಾದರೂ ವೈಭವ್ ಬಂದಂಥ ಸಂದರ್ಭದಲ್ಲಿ ಹಿಂದಿನ ಆಟ ಮತ್ತೇನಾದರೂ ಮರುಕಳಿಸುತ್ತೆ ಅನ್ನೋದೆಲ್ಲಷ್ಟು ಯೋಚನೆಗಳನ್ನು ಬಿಟ್ಟು ನಾವು ಮಾತನಾಡೋದಾದರೆ ನಮ್ಮ ಮೇಲೆ ಹೇಗೆ ಆಡ್ತಾನೇನೋ ಅಂತ. ಬಟ್ ಇಂಡಿಯಾ ಟೀಮ್ನ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಹೀ ಈಸ್ ದ ಬೆಸ್ಟ್ ಸದ್ಯಕ್ಕೆ T20ಲಿ. ಈಗಲೇ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಯಾರು ಒಳ್ಳೆ ಫಾರ್ಮಲ್ಲಿ ಇರ್ತಾರೆ ಸೊ ಅವ್ರನ್ನ ಕೂಡಲೇ ಆಡಿಸಲ್ಲ. ಅವ್ರನ್ನ ಸ್ವಲ್ಪ ಲೇಟಾಗಿ ಟೀಮಿಗೆ ತೊಗೊಂಡಾಗ ಅವ್ರು ಆ ಗೋಲ್ಡನ್ ಟಚ್ ಇರುತ್ತಲ್ಲ, ಅದು ಹೋಗಿರುತ್ತೆ. ಈಗಲೇ ಅಜಿತ್ ಅಗರ್ಕರ್ ಅವರು ಫಾಸ್ಟ್ ಟ್ರ್ಯಾಕ್ ಮಾಡಿ ನೆಕ್ಸ್ಟ್ T20 ಸೀರೀಸ್ಗೆ ಆಡಿಸಿದ್ರೂ ಕೂಡ ತಪ್ಪಿಲ್ಲ. ಇದನ್ನು ಕೆಲವರು ಪ್ರಶ್ನೆ ಮಾಡ್ಬೋದು, ತುಂಬ ಅರ್ಲಿ ಆಯಿತು ಅದಿದು ಅಂತ. ಖಂಡಿತ ಇಲ್ಲ. ತೆಂಡೂಲ್ಕರ್ ಅಂತ ಆಟಗಾರನೇ ಅವರೊಂದು ಒಳ್ಳೆ ಫಾರ್ಮಲ್ಲಿದ್ದಾಗ ದೇಸಿ ಕ್ರಿಕೆಟಲ್ಲಿ ಅವ್ರನ್ನ ಕೂಡಲೇ ತಗೊಂಡಾಗ ಅವ್ರು ಹಾಗೆ ಗ್ರೂಮ್ ಆಗ್ತಾ ಹೋದರು. ವಿರಾಟ್ ಕೊಹ್ಲಿ ಫಾರ್ ಎಕ್ಸಾಂಪಲ್ ಅಂಡರ್-19 ವರ್ಲ್ಡ್ ಕಪ್ ಗೆದ್ದ ಕೂಡಲೇ ಅವ್ರನ್ನ ಗ್ರೂಮ್ ಮಾಡಿದ್ರಿಂದ ಅವರು ಇವತ್ತು ಚಾಂಪಿಯನ್ ಲೆಜೆಂಡ್ ಆಗಿದ್ದಾರೆ. ಅದೇ ಮನೀಶ್ ಪಾಂಡೆ ಅವರಿಗೆ 2008ರಲ್ಲಿ ಸೆಂಚುರಿ ಹೊಡೆದ್ರು, ಬಟ್ ಅವರಿಗೆ ಅವಕಾಶ ಸಿಗಲಿಲ್ಲ. ಸೊ ಹಾಗಾಗಿ ಅವ್ರನ್ನ ಲೇಟರ್ ಸ್ವಲ್ಪ 2008ರ ಟೈಮಲ್ಲಿ ಏನಾದರೂ ತೊಗೊಂಡಿದ್ರೆ ಹಾಗೆ ಪಿಕಪ್ ಆಗಿರೋದು 19 ವರ್ಷ ಅವರಿಗಾಗ. ಸೊ ಈ ಥರ ಡಿಲೇ ಮಾಡೋದ್ರಿಂದ ಸೌರವ್ ಗಂಗೂಲಿ ಮೊನ್ನೆ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ರು, ನಾನು ಯಾರು ಕ್ಲಿಕ್ ಆಗ್ತಾರೆ, ಧೋನಿನ ನಾನು ರಾಯ್ಪುರಲ್ಲಿ ಹೋಗಿ ನೋಡಿದ್ದೆ, ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋದು ಕೂಡಲೇ ನಾನು ಪಿಕ್ ಮಾಡಿದೆ. ಕೂಡಲೇ ಅವ್ರನ್ನ ಲೇಟ್ ಮಾಡಬಾರ್ದು, ಬಿಸಿ ಬಿಸಿ ಇರುವಾಗಲೇ ಟೀಮಿಗೆ ತೊಗೊಂಡ್ರೆ ಅವರಿಗೆ ಗೊತ್ತಾಗುತ್ತೆ ಯಾವುದು ಕ್ರಿಕೆಟ್ ದಿ ಬೆಸ್ಟ್ ಜೊತೆ ಆಡಿದಾಗ. ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಅಥವಾ T20ಲಿ ಅವರಿಲ್ಲ, ಬಟ್ ಬೇರೆ ಪ್ಲೇಯರ್ಗಳು ಕೂಡ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ಸ್ ಇದ್ದಾರೆ. ಸೊ T20 ಅಂತ ಬಂದಾಗ ಬುಮ್ರಾ ಕೂಡ ಒಳಗೆ ಬರ್ತಾರೆ. ಸೊ ಇವ್ರ ಜೊತೆ ಎಲ್ಲ ಆಟ ಆಡಿದಾಗ ಅವರ ಎಕ್ಸ್ಪೀರಿಯನ್ಸ್ ಇನ್ನೂ ಹೆಚ್ಚಾಗುತ್ತೆ. ಸಂಜು ಸ್ಯಾಮ್ಸನ್ ಇರ್ತಾರೆ, ತಿಲಕ್ ವರ್ಮಾ ಎಲ್ಲ ಯಂಗ್ಸ್ಟರ್ ಇರ್ಬೋದು, ಬಟ್ ಅವರ ಇನ್ಪುಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೂರ್ಯಕುಮಾರ್ ಯಾದವ್ ಅಂತ ಪ್ಲೇಯರ್. ಸೊ ಇವರೆಲ್ಲ ಬಂದಾಗ ಅವ್ರ ಜೊತೆ ಆಡಿದಾಗ ಎಕ್ಸ್ಪೀರಿಯನ್ಸ್ ಡಬಲ್ ಆಗುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಟೀಮಿಗೆ ತಗೊಳ್ಳಿ. ಇದು ನೆನ್ನೆ ಮ್ಯಾಚ್ ಆಯಿತು, ಅದ್ರ ಬಗ್ಗೆ ಹೆಚ್ಚೇನು ಮಾತಾಡೋದಿಲ್ಲ. ಆದರೂ ಕೂಡ 240 ಅಂದಾಗ ನನಗೊಂದು ಭರವಸೆ ಇತ್ತು, SRH ಇದನ್ನು ಚೇಸ್ ಮಾಡ್ಬೋದು ಅಂತ. ಕೊನೆವರೆಗೂ ಅವ್ರಿಗೆ ಅವಕಾಶ ಆಯಿತು. ನಿತೀಶ್ ಹಾಗೆ ಸಲೀಲ್ ಅಲ್ಲಿದ್ದಾಗಲೂ ಕೂಡ 16 ಓವರ್ವರೆಗೆ 200 ರನ್ ಗಳಿಸಿ ಅವರಿಬ್ಬರು ಉಳ್ಕೊಂಡಿದ್ರೆ ಲಾಸ್ಟ್ 24 ಬಾಲಿಗೆ 44 ರನ್ ಬೇಕಿತ್ತು. ಚಾನ್ಸ್ ಇತ್ತು, ಬಟ್ ನಿತೀಶ್ ರೆಡ್ಡಿ ಔಟ್ ಆದಾಗ, ಕ್ಲಾಸನ್ ಔಟ್ ಆದಾಗ ಮೇನ್ಲಿ ಆ ಹೋಪ್ಸ್ ಹೋಯಿತು.
ಫಸ್ಟ್ ಆಫ್ ಆಲ್ ಅಭಿಷೇಕ್ ಶರ್ಮಾ ಫಸ್ಟಿಗೆ ಔಟ್ ಆದಾಗಲೇ ಕಂಪ್ಲೀಟಾಗಿ ಹೋಪ್ಸ್ ಒಂದು 50% ಹೋಯಿತು. ಆದರೂ ಇಶಾನ್ ಕಿಶನ್ ಮೇಲೆ ಒಂದು ಧೈರ್ಯ ಇತ್ತು. ಅವರು ಕೂಡ ಒಳ್ಳೆ ಸ್ಟಾರ್ಟ್ ಕೊಟ್ಟರು, ಬಟ್ ಆಮೇಲೆ ಆಗಲಿಲ್ಲ. ಬಟ್ ಕ್ರಿಕೆಟ್ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಕಾವ್ಯ ಮಾರನ್ ನೀವು ನೋಡ್ತಾ ಇದ್ರಿ ನೆನ್ನೆ ಡಿಸಪಾಯಿಂಟ್ ಆಗಿದ್ರು. ಬಟ್ ಈಗ ಫೈನಲಿ 3 ಕ್ಯಾಪ್ಟನ್ಸ್ ಈಗ ಕಪ್ಪನ್ನು ಎತ್ತಬೋದು. ಒಂದು ಗಿಲ್, ರಿಯನ್ ಪರಾಗ್, ರಜತ್ ಪಟೀದಾರ್ 3 ಜನಕ್ಕೆ ಮಾತ್ರ ಅವಕಾಶ ಇರೋದು. ಸೊ ನೆಕ್ಸ್ಟ್ ಮ್ಯಾಚ್ RR ವರ್ಸಸ್ GT. ನನಗನ್ಸುತ್ತೆ GT ಹಿಂದಿನ ಈ ಸೋಲಿನಿಂದ ಎಚ್ಚೆತ್ತು ಇದೀಗ ಅದೇ ಪಿಚ್ನಲ್ಲಿ ಆಗ್ತಾ ಇರೋದ್ರಿಂದ GTದು ಒಂದು ಸಮಸ್ಯೆ ಏನು ಅಂತಂದರೆ, ನೆನ್ನೆ ಥರ ಏನಾದರೂ ಟೋಟಲ್ ಕೊಟ್ಬಿಟ್ರೆ 240 ಆ ಥರದ್ದು ಏನಾದರೂ ಕೊಟ್ಟರೆ ಅವರಿಗೆ ಚೇಸ್ ಮಾಡುವಂಥ ಅಬಿಲಿಟಿ ಇಲ್ಲ. ಮ್ಯಾಕ್ಸಿಮಮ್ 200 ಅವರ ಒಂದು ಲಿಮಿಟ್ ಅಷ್ಟೇ ಅವರೊಂದು ಸೆಟ್ ಮಾಡಿದ್ದಾರೆ. ಅದನ್ನು ದಾಟಿ ಯಾರಾದರೂ ಹೊಡೆದ್ರೆ ಅದನ್ನು ಚೇಸ್ ಮಾಡಿದ್ದು ನಾವಂತೂ ಈ ಸೀಸನ್ ನೋಡಿಲ್ಲ. ಅವರೆಲ್ಲ ಮಿಡ್ಲ್ ಆರ್ಡರ್ ತುಂಬ ವೀಕ್ ಇದೆ. ಸೊ ಫಸ್ಟ್ 3 ಜನ ಮಾತ್ರ ಸಾಯಿ ಸುದರ್ಶನ್, ಗಿಲ್, ಬಟ್ಲರ್ ಕ್ಲಿಕ್ ಆದರೆ ಮಾತ್ರ ಈ ಟೀಮ್ ಪರ್ಫಾರ್ಮ್ ಮಾಡೋದು. ಸೊ ನೆಕ್ಸ್ಟ್ ಮ್ಯಾಚಲ್ಲೂ ನನಗನ್ಸುತ್ತೆ RRಗೆ ಮೇಲುಗೈ ಇದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಏನಾದರೂ ಇವರ ಬೌಲರ್ಸ್ ಕಗಿಸೋ ರಬಾಡ, ಸಿರಾಜ್ ಹಾಗೆ ರಶೀದ್ ಖಾನ್, ಇವ್ರ ಜೊತೆಗೆ ಪ್ರಸಿದ್ಧ ಕೃಷ್ಣ, ವೈಭವ್ ಸೂರ್ಯವಂಶಿ, ಜೈಸ್ವಾಲ್ನ ಇನಿಷಿಯಲಿ ತೆಗೆದ್ರು, ಅಥವಾ ಮುಖ್ಯವಾಗಿ ವೈಭವ್ ಸೂರ್ಯವಂಶಿನ ಟಾರ್ಗೆಟ್ ಮಾಡಿದ್ರು. ನಿಮಗೆ ನೆನಪಿರ್ಬೋದು, ಒಂದು ಬೌನ್ಸರ್ ಹಾಕಿ ನೆಹ್ರಾ ಈ ಥರ ತೋರಿಸಿರ್ತಾರೆ, ತಲೆಯ ಲೆವೆಲ್ಗೆ ಬಾಲ್ ಹಾಕಿ ಅದನ್ನು ಹುಕ್ ಮಾಡೋಕ್ಕೆ ಹೋಗಿ ಕ್ಯಾಚ್ ಆಗುತ್ತೆ, ಪುಲ್ ಮಾಡೋಕ್ಕೆ ಹೋಗ್ತಾರೆ ಮೇಲೆ ವೈಭವ್ ಸೂರ್ಯವಂಶಿ. ಅಂಥದ್ದೇ ಒಂದು ಟಾರ್ಗೆಟನ್ನು ಇವರು ಸೆಟ್ ಮಾಡ್ಕೊಂಡು ಏನಾದರೂ ಅವ್ರನ್ನ ಬೇಗ ಕಟ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ 180 ಈ ಥರದ್ದು ಏನಾದರೂ ಸ್ಕೋರ್ಗೆ ಒಂದು ಕಟ್ ಹಾಕಿದ್ರೆ ಆಗ GTಗೆ ಚಾನ್ಸ್ ಇದೆ 200 ಒಳಗಡೆ. ಇಲ್ಲ ಒಂದು 230 240 ನೆನ್ನೆ ಮ್ಯಾಚ್ ಥರ ಹೋದರೆ ಖಂಡಿತ ಫೈನಲಿಗೆ ಬರೋದು RR. ಅದನ್ನು ಖಂಡಿತ ಇವರು ಚೇಸ್ ಮಾಡಲ್ಲ. ಅದನ್ನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ಯಾಕಂದರೆ ಏನಾದರೂ ಅಂತ ಮಿರಾಕಲ್ ಆಗಬೇಕು. ಬಟ್ GTಯ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಇಟ್ಸ್ ಡಿಫಿಕಲ್ಟ್. ಸೊ ನನಗೆ RR ಬಂದರೆ ಒಳ್ಳೆಯದಾ, GT ಬಂದರೆ ಒಳ್ಳೆಯದಾ ಅಂತ ನೀವೇನಾದರೂ ಕೇಳಿದ್ರೆ ಅದರ ಬಗ್ಗೆ ಒಂದು ಸ್ಪೆಷಲ್ ಆದಂಥ ವೀಡಿಯೋ ಮಾಡೋಣ. ಸೊ ಯಾರು ನಮಗೆ ಬಂದರೆ ಒಳ್ಳೆಯದು, ಯಾಕಂದರೆ ಅಲ್ಟಿಮೇಟ್ಲಿ ಯಾರು ಬಂದರೂ ನಾವು ಹೊಡಿಲೇಬೇಕು. ಅವ್ರು ಬಂದರೆ ಇವ್ರು ಬಂದರೆ ಅಲ್ಲ, ಯಾರು ಬಂದರೂ ವಿ ಆರ್ ರೆಡಿ. ಬಟ್ ಅದರಲ್ಲಿ ಯಾರಿಗೆ ನಮಗೆ ಹೆಚ್ಚಿನ ಬೆನಿಫಿಟ್ ಇದೆ, ಎಡ್ಜ್ ಇದೆ, ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತನಾಡೋಣ. ಸೊ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನೀವು ಈಗಾಗಲೇ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. GT ಬರುತ್ತಾ RR ಬರುತ್ತಾ ನಮಗೆ ಫೈನಲಲ್ಲಿ ಅನ್ನೋದ್ರ ಬಗ್ಗೆ ನೀವು ಒಂದು ಕಮೆಂಟ್ ಮಾಡಿ. ಸೊ ಅಲ್ಟಿಮೇಟ್ಲಿ ಆಲ್ಮೋಸ್ಟ್ 2 ತಿಂಗಳ ಈ ಒಂದು ಧಮಾಕ ಎಂಡ್ ಆಗ್ತಾ ಇದೆ. ಇನ್ನು 3 ದಿನ, 31ನೇ ತಾರೀಕು ಕಂಪ್ಲೀಟಾಗಿ ಖತಮ್. 1ನೇ ತಾರೀಕಿನಿಂದ ಒಂಥರ ಸಂಜೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಸೊ ಬೇರೆ ಎಂಟರ್ಟೈನ್ಮೆಂಟ್ ನಾವು ಹುಡ್ಕೋಬೇಕಾಗುತ್ತೆ. ಸೊ IPLನ ಈ ಸೀಸನ್ನ ಈ 2 ಮ್ಯಾಚ್ಗಳ ಬಗ್ಗೆ ಸ್ಪೆಷಲ್ ವೀಡಿಯೋಸ್ ನಿಮಗೋಸ್ಕರ ಬರುತ್ತೆ. ಜೊತೆಗೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಕೂಡ ನಾನು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಪೊಲಿಟಿಕ್ಸ್ ಬಗ್ಗೆ, ಯಾವುದಾದ್ರೂ ಡೈಲಿ ಅಪ್ಡೇಟ್ಸ್ ಬಗ್ಗೆ, ಸಿನಿಮಾಗಳ ವಿಚಾರವಾಗಿ, ಕಾಂಟ್ರವರ್ಸಿಗಳ ವಿಚಾರವಾಗಿ, ಜೊತೆಗೆ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಹಲವಾರು ವಿಚಾರಗಳಿದೆ. ಭಾಳಷ್ಟು ಕಡೆಗಳಲ್ಲಿ ಅದನ್ನು ಹೇಳಲ್ಲ. ಸೊ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಇರಲಿ. ಎನಿ ಟಾಪಿಕ್ ನಾನು ವೀಡಿಯೋನ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಉದ್ದೇಶ ಕ್ರಿಸ್ಟಲ್ ಕ್ಲಿಯರ್ ಆಗಿ ವಿಚಾರಗಳನ್ನು ನಿಮ್ಮ ಮುಂದೆ ತರೋದಷ್ಟೇ. ಸೊ ಅದನ್ನು ಬಿಟ್ಟು ಅದರನ್ನೇನೋ ಕಾಂಟ್ರವರ್ಸಿ ಆಗಬೇಕು, ನನಗೆ ವ್ಯೂಸ್ ಬರಬೇಕು, ರೀಚ್ ಬರಬೇಕು ಅನ್ನೋದು ಖಂಡಿತ ಅಲ್ಲ. ಒಂದು ಕ್ಲಿಯರ್ ಆದಂಥ ಒಂದು ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸೋಣ ಅನ್ನೋದು. ಸೊ ಇದುವರೆಗೆ ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿಯಾಗಿ ಸಪೋರ್ಟ್ ಮುಂದುವರಲಿ. ಥ್ಯಾಂಕ್ ಯು.